ನಾನಿವತ್ತು ನಮ್ಮ ಪಾರಿವಾಳಗಳಿಗೆ ಎಲ್ಲದಕ್ಕೂ ಎಳ್ನೀರು ಕುಡಿಸ್ದೆ. ಈ ಉರಿತಿರೋ ಬೆಂಗಳೂರು ಬಿಸಿಲಲ್ಲಿ ನಾನು ಎಳ್ನೀರು ಎತ್ಕೊಂಡು ನಮ್ಮ ಪಾರಿವಾಳಗಳಿಗೆ ಕುಡ್ಸೋಣ ಅಂದ್ಬಿಟ್ಟು ಸೀದಾ ನಾನು ದಾವಡಿ ಕಡೆಗೆ ಹೊರಟೆ. ದಾವಡಿ ಕಡೆಗೆ ಬಂದಿದ್ದೆ, ಎಲ್ಲ ಹಕ್ಕಿಗಳಿಗೂ ಕುಡ್ಸೋಣ ಎಳ್ನೀರು ಅಂದ್ಬಿಟ್ಟು ತಂದಿರೋ 2 ಎಳ್ನೀರನ್ನೂ ನೀರು ತೋರಿಸೋ ಬೌಲ್ಗೆ ಪೋರ್ ಮಾಡಿ ಇಕ್ಕೊಂಡೆ. 2 ಎಳ್ನೀರಿಂದ ಒಂದಿಷ್ಟು ನೀರು ಸಿಕ್ತು. ಆಮೇಲೆ ಎಲ್ಲ ಹಕ್ಕಿಗಳಿಗೂ ನಾನೇ ಪರ್ಸ್ನಲ್ಲಾಗಿ 10 ml ನೀರು ಹೊಡಿತಾ ಇದ್ದೆ. ಯಾಕಪ್ಪ ನಾನು ಎಳ್ನೀರು ಕುಡಿಸ್ತಾ ಇದ್ದೀನಿ ಅಂದರೆ, ಬೆಂಗಳೂರು ವೆದರ್ ನಿಮಗೆ ಗೊತ್ತಿರುತ್ತೆ, ತುಂಬ ಅಂದರೆ ತುಂಬ ಹೀಟ್ ಆಗೈತೆ. ನಾವು ಎಳ್ನೀರು ಕುಡಿದು ತಂಪಾಗ್ತೀವಿ, ಅದೇ ರೀತಿ ಹಕ್ಕಿಗಳಿಗೂ ಎಳ್ನೀರು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಕ್ಕಿಗಳು ಡಿಹೈಡ್ರೇಟ್ ಆಗೋಲ್ಲ, ಹೈಡ್ರೇಟ್ ಆಗಿ ಇಟ್ಕೊತವೆ. ಆಮೇಲೆ ಎಲ್ಲ ಹಕ್ಕಿಗಳಿಗೂ ಎಳ್ನೀರು ಕುಡಿಸಾದ್ಮೇಲೆ ಹಕ್ಕಿಗಳನ್ನ ಆಚೆ ಬಿಡೋಣ ಅಂದ್ಬಿಟ್ಟು ಎಲ್ಲ ಹಕ್ಕಿಗಳ್ನೂ ಆಚೆ ಬಿಟ್ಟು ಮೇಯಿಸ್ತಾ ಇದ್ದೆ. ಆಮೇಲೆ ಹಕ್ಕಿಗಳನ್ನೆಲ್ಲ ಮುಚ್ಚಿ ನಾನು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಟೆ. ಈ ನಾಯಿ ಏನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಹಬ್ಬ ಅಂದರೆ ಒಂದು 2-3 ಸಲ ಊಟ ಹಾಕಿರ್ಬೋದು. ಆದರೆ ಡೈಲಿ ನಾನು ಎಷ್ಟೊತ್ತಿಗೆ ಬಂದರೂ ನನ್ನ ಒಂದು ಮಸ್ತಾಗಿ ಇನ್ವೈಟ್ ಮಾಡುತ್ತೆ. ಮನೆಗೆ ಬಂದಿದ್ದೆ, ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ನಾನು ಮ್ಯಾಗಿ ಮಾಡ್ಕೊಂಡು ತಿಂದೆ. ಈ ಸಾಹೇಬ್ರೇನಕ್ಕೆ ಗೊತ್ತಾ ಹಿಂಗೆ ಕೂತವ್ರೆ ನೋಡ್ರಿ, ಇದೇನು ಹಸುನಾ ನಾಯಿನಾ ನನಗಂತೂ ಗೊತ್ತಿಲ್ಲ. ಅಲ್ಲಿಂದ ಸೀದಾ ಕಟಿಂಗ್ ಶಾಪಿಗೆ ಬಂದೆ. ನನ್ನ ಫ್ರೆಂಡು ಕಲರ್ ಹಾಕ್ಸ್ಬೇಕು ಅಂದ್ಕೊಂಡು ನಾನು ಸೀದಾ ಕಟಿಂಗ್ ಶಾಪಿಗೆ ಬಂದರೆ, ನೀನು ಕಲರ್ ಹಾಕ್ಸ್ಕೊ ಅಂತ ನನಗೆ ಹೇಳ್ತವನೆ. ನಮ್ಮ ಮನೇಲಿ ಚಪ್ಪಲಿ ಹೊಡಿತಾರೆ ಅಂತ ಅಂದೆ. ಕಲರ್ ಹಾಕ್ಸ್ತವನೆ. ನಮ್ಮ ಅಪ್ಪ ಅಮ್ಮ ಮನೆಯಿಂದ ಆಚೆ ಹಾಕಿದ್ರೆ ಇವನೇ ಕಾರಣ ಅದಕ್ಕೆ. ಇವತ್ತಿನ ಕತೆ ಎಷ್ಟು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಗೈಸ್.